ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಕರ್ನಾಟಕ ಪ್ರದೇಶ ಬಂಜಾರ ಲಂಬಾಣಿ ಸೇವಾ ಸಂಘ ಬೆಂಗಳೂರು ವಿಜಯಪುರ ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಈ ಕಾರ್ಯಕ್ರಮಕ್ಕೆ ಹಲವಾರು ಜನರಿಗೆ ಸ್ವಾಗತ ಕೂಡ ಕೋರಲಾಗಿತ್ತು. ಈ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಮಾಡಲಾಗಿದೆ. ವಾಸ್ತು ಟಿವಿ ಗ್ರೌಂಡ್ ರಿಪೋರ್ಟ್, ವಿಜಯಪುರ. ಧನ್ಯವಾದಗಳು. ವಸಂತ ಚೌಹಾಣ್ ಗೌರವ ಸಮರ್ಪಣೆ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಬರೀ ಸರ್ ದಯವಿಟ್ಟು ಸರ್ ರವಿ ನಾಯಕ್ ಸರ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಶೇಖರ ಕಟ್ಟಿಮನಿ, ನಮ್ಮ ಧರ್ಮಗುರುಗಳಾಗಿರುವಂತಹ ಶಿವರಾಮ್ ಮಹಾರಾಜರು, ಹಾಗೆ ಡಾಕ್ಟರ್ ರಾಮರಾವ್ ಮಹಾರಾಜರು, साई वे तुरे प्रभु सेवा भाया, ओ साई वे तुरे प्रभु सेवा भाया. ओम नमो. ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವಂತಹ ಪದಾಧಿಕಾರಿಗಳು ಕೂಡ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿರುವಂತಹ ಎಲ್ಲ ಗಣ್ಯಮಾನ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಜಿಲ್ಲಾಧ್ಯಕ್ಷರು ಹಾಸನ ಜಿಲ್ಲೆ, ಉಡುಪಿ ಜಿಲ್ಲೆ, ಬೆಳಗಾಂ ಜಿಲ್ಲೆ, ದಕ್ಷಿಣ ಕನ್ನಡ, ಬೀದರ್ ಜಿಲ್ಲೆ, ಮಂಡ್ಯ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಈ ಎಲ್ಲ ಜಿಲ್ಲೆಗಳ ಹಾಗೆ जय सेवालाल महाराज के जय, जय रामराव महाराज के जय, जय अल्लाह नायक साहब के जय, जेटी राठौर साहब के जय, रामराव महाराज की जय, डॉक्टर अम्बेडकर महाराज की जय, भारत माता की ಚಾಲನೆ ನೀಡಬೇಕಂತ ನಾನು ಗಣ್ಯಾಧಿಕಾರಿಗಳಲ್ಲಿ ವಿನಂತಿಸ್ಕೊಳ್ತೀನಿ. ಇವತ್ತಿನ ಐಚಾ ಅಹಮದ್ ಸರ್ ಮಧ್ಯದಲ್ಲಿ ಯಾರು ದಯವಿಟ್ಟು ಕವರ್ ಮಾಡ್ತಾ ಇದ್ದಾರೆ. ಹುಡುಗಿ ತಂಡದ ಟೂರಿ ನಮ್ಮ ಜಿಲ್ಲೆಗೆ ತಂದದ್ದು, ಅದು ಸೈನ್ಸ್ ವಿಭಾಗದಲ್ಲಿ 98.8% ತಮಿಳಿನ ಜೋರಾದ ಚಪ್ಪಾಳೆ ಮೂಲಕ ಈ ಗೌರವ ಐಶ್ವರ್ಯ ಚಂದ್ರಕಾಂತ್ ಚೌಹಾಣ್ ಅವರು 98.88% ಸೈನ್ಸ್ ವಿಭಾಗದಲ್ಲಿ ಪಡೆದುಕೊಂಡು ನಮ್ಮ ಜಿಲ್ಲೆಗೆ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತಂದಿರುವಂತ ಕುಮಾರಿ ಐಶ್ವರ್ಯ ಅವರಿಗೆ, ಅದರಲ್ಲಿ ಚಿಕ್ಕ ತಾಣದಲ್ಲಿ ಹುಟ್ಟಿದ್ರು ಕೂಡ ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತಂದಿರುವಂತಹ ಕುಮಾರಿ ಐಶ್ವರ್ಯ ಅವರಿಗೆ ತಮಿಳಿನ ಜೋರಾದ ಚಪ್ಪಾಳೆ ಮೂಲಕ ಈ ಗೌರವ ಸಮರ್ಪಣೆ. ಅದರ ಜೊತೆಗೆ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಸರ್ ಅವರು ಕೂಡ ವೈಯಕ್ತಿಕವಾಗಿ ಕುಮಾರಿ ಐಶ್ವರ್ಯ ಅವರು ಕೂಡ ಈ ಗೌರವ ಸಮರ್ಪಣೆ ನೆರವೇರಿಸಿಕೊಡ್ತಾರೆ. ಅತಿ ಹೆಚ್ಚು ಅಂಕವನ್ನು ಗಳಿಸಿ ಈ ಜಿಲ್ಲೆಗೆ ಹಿರಿಯ ಗೌರವಾಧ್ಯಕ್ಷರಾದ ಶ್ರೀ ಉಮೇಶ್ ಜಾಧವ್ ಅವರೇ, ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಸಿದ್ದನಾಯಕ್ ಅವರೇ, ಹಾಗೂ ಖಜಾಂಚಿಯವರಾದ ಧರ್ಮರಾಜ್ ನಾಯಕ್, ಮತ್ತು ಈ ದಿವಸ ಪದಗ್ರಹಣ ನಮ್ಮ ಸಂಘದ ವತಿಯಿಂದ ನಮ್ಮ ಸಂಘವನ್ನು ಬೆಳೆಸಲಿಕ್ಕೆ ಪದಗ್ರಹಣವನ್ನು ಪಡೆದುಕೊಂಡಂತಹ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಹಿರಿಯರಿಗೆ, ತಾವು ಮಾಧ್ಯಮದವರಿಗೆ ಮತ್ತು ಮುಂದೆ ಕೂತಂತಹ ನಮ್ಮ ಎಲ್ಲ ಬಾಂಧವರಿಗೂ ಮತ್ತು ನಮ್ಮ ಅಕ್ಕ ತಂಗಿಯರಿಗೆ, ಈ ಕಾರ್ಯಕ್ರಮ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದಕ್ಕೆ ಸರ್ಕಾರದಿಂದ ಏನು ನಮಗೆ ಎಲ್ಲರೂ ಹೇಳ್ತಾ ಇದ್ರು. ಫಸ್ಟ್ ನಡೆದದ್ದು ಒಣ ಮೀಸಲಾತಿ ಬರ್ತಾ ಇದೆ, ಒಣ ಮೀಸಲಾತಿ ಅಂತ ಇದೆ. ಆದರೆ ಅದು ಒಣ ಮೀಸಲಾತಿ ಅಲ್ಲ. ಫಸ್ಟ್ ಲೆಟರ್ ನಾನು ನಮ್ಮ ನಾಗಮೋಹನ್ ದಾಸ್ ಅವರಿಗೆ ಬರೆದೆ.
ಸರ್ಕಾರಕ್ಕೆ ಸೆಕ್ರೆಟರಿ ಅವರು ಬರದೆ, ಸ್ವಾಮಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಒಳ ಮೀಸಲಾತಿ ಅಂತ ಎಲ್ಲೂ ಒಕ್ಕಳಿಕೆ ಇಲ್ಲ, ತಾವು ದಯವಿಟ್ಟು ಒಳ ಮೀಸಲಾತಿಯನ್ನು ಹೊರಗೆ ತೆಗೆದಾಕಿ ಅಂದಾಗ ಈಗ ನಾಗಮೋಹನ್ ದಾಸ್ ಅವರು ಅದನ್ನ ಎಲ್ಲ ಕೂಲಂಕುಷವಾಗಿ ಓದಿ ಸರ್ಕಾರದ ಗಮನಕ್ಕೆ ತಂದಂತ ಒಕ್ಕಳಿಕೆ ಏನಿದೆ ಮೊನ್ನೆ ಅವ್ರು 40 ದಿವಸ ಯಾಕೆ ಕೊಟ್ಟಿದ್ದಾರೆ, ಯಾವುದಕ್ಕೋಸ್ಕರ ಕೊಟ್ಟಿದ್ದಾರೆ, ಇದನ್ನ ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ನಾಗಮೋಹನ್ ದಾಸ್ ಅವರು ಮಧ್ಯಂತ ವರದಿ ಶಿಫಾರಸು ಮಾಡಿದರು. ಏನೇನು ಓದಿ ಹಾಕಿದ್ದಾರೆ ನೋಡಿ. ಅವರು ಫಸ್ಟ್ ಮಾಡಿದ್ದು ಪರಿಶಿಷ್ಟ ಜಾತಿಯಲ್ಲಿ ಇರುವ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ಹೊಸದಾದ ಸಮೀಕ್ಷೆ ನಡೆಸಿ ದತ್ತಾಂಶವನ್ನು ಸಂಗ್ರಹಿಸಬೇಕು. ನೋಡಿ ಹೇಗಿದೆ, ವರ್ಗೀಕರಣ ಮಾಡಲಿಕ್ಕೆ ಜನಸಂಖ್ಯೆಯ ದತ್ತಾಂಶ ಬೇಕಾಗಿದೆ. ಈ ದತ್ತಾಂಶ ಯಾಕೆ ಅವರು ಆ ತರ ಹೇಳಿದ್ರು? ಸೊ 2 ಆರ್ಟಿಕಲ್ 15(4) ಪ್ರಕಾರ ನಮ್ಮ ಧನರಾಜ್ ರಾಜ್ಪಾಲ್ ತಾವೆಲ್ಲರೂ ಸೇರಿ ನಾವು ಈ ಆರ್ಗನೈಸೇಷನ್ ಸ್ಟ್ರಾಂಗ್ ಮಾಡಬೇಕು. ನಾವು ವಿ ಆರ್ ನಾಟ್ ಕಾಂಪಿಟೇಟರ್ ಆಫ್ ಎನಿ ಆರ್ಗನೈಸೇಷನ್. ನಾವೆಲ್ಲರೂ ಸೇರಿ ಈ ಆರ್ಗನೈಸೇಷನ್ ಸ್ಟ್ರಾंग ಮಾಡಬೇಕು. आणि आज कोण आज चार्ज ले तो गण जबाबदारीचे काम करो, तालुका लेवल काम करो. अब इंटरनल रिजर्वेशन डिसिजन वेगळीच कांद्राज वरदीनो सबमिट ಆಗಿ ಪತ್ರಕರ್ತರೆಲ್ಲ ಇಲ್ಲಲ್ಲ. ಪೆಂಡೋರಾ ಬಾಕ್ಸ್ ಅಂತ ಹೇಳ್ತೀವಿ ನಾವು. ಪೆಂಡೋರಾ ಬಾಕ್ಸ್ ಅಂತ ಬಾಕ್ಸ್ ತೆಗೆದ ಒಳಗೆ ಏನು ಸಿಗ್ತದೆ ಗೊತ್ತಿಲ್ಲ ಅಂತ ಪೆಂಡೋರಾ ಬಾಕ್ಸ್ ಓಪನ್ ಆಗಿದೆ. 17ನೇ ತಾರೀಕು ಮಂತ್ರಿಮಂಡಲದಲ್ಲೂ ಮಂಡನೆ ಆಗುತ್ತಿದೆ. ಅದರಲ್ಲಿ ಜನಗಣತಿ ಆಗಿ ಬೇರೆ ಬೇರೆ ಒಪಿನಿಯನ್ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕಳಿಸ್ಕೊಳ್ಳೋದು. ನಮ್ದೇನಂದ್ರೆ ನಮ್ಮ ಸಮಾಜದ ಸಮಸ್ಯೆಗಳು ಇವತ್ತು ಮತ್ತೆ ಸೇರಿ ವಿನಂತಿ ಕೊಡೋದು ಈ ಯಾವ್ದು 40 ಬರುವ 40 ದಿವಸ 40 आउटकोण 40 डेज 1 मे ची एक विनातोणी आणि इंपॉर्टंट दाडचं ನಾವು ಬ್ಯಾರೆ ಜನಸಂಖ್ಯೆ ನಾವು ಹೋಲಿಕೆ ಮಾಡಲ್ಲ. ನಮ್ಮ ಜನಸಂಖ್ಯೆ ಇದ್ದಿದ್ದನ್ನ ನಾವು ಬಸಬೇಕು. आपण कायचा कर्तचा खूचा वस्तुस्थिती ಇವತ್ತು 50% ಅಲ್ಲ, ಇವತ್ತು 70% ಜನರು ವಲಸೆ ಹೋಗಿದ್ದಾರೆ. ನಮ್ಮ ಬಿಜಾಪುರ, ಬಾಗಲಕೋಟ್, ಗುಲ್ಬರ್ಗ, ಮುಂಬೈನಲ್ಲಿ ಈ ದೇಶದಲ್ಲಿ ಇವತ್ತು ಫಾರಿನ್ ಹೊರದೇಶದಲ್ಲಿ ಜನರಿದ್ದಾರೆ. ಸರ್ಕಾರ ಅರ್ಥ ಮಾಡ್ಕೊಂಡು 40 ದಿವಸದಲ್ಲಿ ಕ್ಯಾನ್ ವಿ ಗೆಟ್ ಎಂಪರಿಕಲ್ ಡಾಟಾ. ಅದಕ್ಕೆ ನಾವು ನಮ್ಮ ಸಂಘಟನೆಯವರು ಎಲ್ಲ ನಾಯಕರು ನಾನು ವಿನಂತಿ ಮಾಡ್ತಾ ಇದ್ದೇನೆ, ಇದನ್ನ ಬಹಳ ಸೀರಿಯಸ್ ಆಗಿ ನೋಡ್ಬೇಕು. ಇದೊಂದು ಬೇಸ್ ಲೈನ್ ಫಿಕ್ಸ್ ಆಯ್ತು ಅಂತಂದ್ರೆ ಇದ್ರ ಬೇಸಿಸ್ ಮೇಲೆ ಮುಂದೆ ಎಲ್ಲ ನಮ್ಗೆ ರಿಸಲ್ಯೂಷನ್ ಸಿಗ್ತಾವ. ಇವತ್ತು ಸಂಘಟನೆದವರಿಗೆ ಇವತ್ತು ಚಾಲೆಂಜಿಂಗ್ ಕೆಲಸ ಅದ, ತಾವೆಲ್ಲ ಕಲ್ತು ಮಾಡ್ಬೇಕಂತ ವಿನಂತಿ ಮಾಡ್ತೇವೆ. अब आपण भाषा में बातें करू भाइयों. आप नायक साहब सुप्रीम कोर्ट लॉयर सर 1 अगस्त 2024 सुप्रीम कोर्ट जजमेंट आवगोजे पर दिन पहला मीटिंग हम लोगों कर्नाटक आपण बजार संगीत कोने की आणि त्यांना काय काय केंद्र देणार नाही की वो प्रकारच आज जो कोण इंटरनल रिजर्वेशन रिपोर्ट आम्ही संघटना स्ट्रॉंग होणं, तालुका लेवल होणं, तांडा लेवल होणं आणि प्रयास काम करणं हा सारी हिंदुस्थानी में शिवालाल महाराज जे जे ಕಾರ್ಯವಿದೆ. मग गेजेवार ವತಿಯಿಂದ ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹೊಸ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಇವತ್ತು ಅವರಿಗೆ ಸೆಲೆಕ್ಟ್ ಮಾಡಿ ಅವರಿಗೆ ಇವತ್ತು ಪ್ರಮಾಣ ಪತ್ರ ಕೊಟ್ಟಿದ್ದೀವಿ. ಕರ್ನಾಟಕ ಬಂಜಾರ ಶ್ರವಣ ಸಂಘ ಭಾಳ ಹಳೆ ಸಂಘ. ಇಲ್ಲಿ ಎಲ್ ಆರ್ ನಾಯಕ್ ಮತ್ತು ಕೆ ಟಿ ರಾಠೋಡ್ ಅವರು ಸ್ಥಾಪನೆ ಮಾಡಿದ ಸಂಘ. ಹೊಸ ಸಂಘಟನೆ ಮಾಡಿ ಇವತ್ತು ಜನರಿಗೆ
ನಮ್ಮ ಸಮಾಜದ ಸಲುವಾಗಿ ಮತ್ತು ದೇಶದ ಸಲುವಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಮಾತ್ರ ಬಂದಿದ್ದೀವಿ. ಎಷ್ಟು ಜನ ಕೊಟ್ಟರು ಸರ್ ಪದಾಧಿಕಾರಿಗಳಿಗೆ? ಈಗಾಗಲೇ ಒಂದು 20-25 ಜನರಿಗೆ ಕೊಟ್ಟಿದ್ದೀವಿ ನಾವು. ತಾಲೂಕು ವೈಸ್ ಡಿಸ್ಟ್ರಿಕ್ಟ್ ವೈಸ್? ತಾಲೂಕು ವೈಸ್ನೂ ಆಗಿದೆ, ಡಿಸ್ಟ್ರಿಕ್ಟ್ ವೈಸ್ ಆಗಿದೆ. ಡಿಸ್ಟ್ರಿಕ್ಟ್ ಕೆಲವು ತಾಲೂಕು ಅಧ್ಯಕ್ಷರು, ಡಿಸ್ಟ್ರಿಕ್ಟ್ ಸೆಕ್ರೆಟರಿ, ಉಪಾಧ್ಯಕ್ಷರಿಗೆ ಕೊಟ್ಟಿದ್ದೀವಿ. 1968-69 ಬೇಡಿಕೆಗಳು. ಈಗ ಬೇಡಿಕೆಗಳು ಫಿಕ್ಸ್ ಬೇಡಿಕೆಗಳು ಇರಲ್ಲ, ಟೈಮ್ಗಳು ಚೇಂಜ್ ಆದಂಗೆ. ಈಗ ಒಂದೇ ದೊಡ್ಡ ಬೇಡಿಕೆ ಇದೆ, ಇದೇನು ಇಂಟರ್ನಲ್ ರಿಸರ್ವೇಷನ್ ನಡೀತಾ ಇದೆ. ಒಳ್ಳೆಯ ರೀತಿಯಿಂದ ಇವತ್ತು ಯಾರಿಗೆ ಅನ್ಯಾಯ ಆಗಲಾರ್ದಂಗೆ, ಯಾವ ಸಮಾಜಕ್ಕೆ ಅನ್ಯಾಯ ಆಗಲಾರ್ದಂಗೆ ಎಂಫೆರಿಕಲ್ ಡಾಟಾ ಕಲೆಕ್ಟ್ ಮಾಡಿ ತರಾತುರಿಯಲ್ಲಿ ನಿರ್ಣಯ ತೊಗೋಬಾರ್ದು, ಪ್ರತಿಯೊಬ್ಬರಿಗೆ ಗಣನೆಯಲ್ಲಿ ತೊಗೊಂಡು ಇವತ್ತು ನಮ್ಮ ಪಾಲನೆ ಕೊಡಬೇಕಂತೇಳಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಮೀಸಲಾತಿ ಬಗ್ಗೆನೇ ಅದೇ ಇಂಟರ್ನಲ್ ರಿಸರ್ವೇಷನ್ ಕರೆಕ್ಟ್ ಡಾಟಾ ತೊಗೊಂಡು ಮಾಡಬೇಕಂತೇಳಿ ವಿನಂತಿ ಮಾಡ್ತೇವೆ. ನಮ್ಮ ಬಂಜಾರ ಸಮಾಜದವರು ನಿಮಗೆ ಗೊತ್ತದ, ಬಿಜಾಪುರಲ್ಲಿ, ಬಾಗಲಕೋಟು, ಗುಲ್ಬರ್ಗ, ಯಾದಗಿರಿ, ಬಳ್ಳಾರಿ ಈ ಭಾಗಕ್ಕೆ ನಮ್ಮ ಬಂಜಾರ ಸಮಾಜದವ್ರು ಜಾಸ್ತಿ ಯಾರ. 70%, ನಾಟ್ 50%, 70% ಜನರು ದುಡಿಲಿಕ್ಕೆ ಹೋಗ್ತಾರೆ. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ. ಯಾರಿಗೂ ಇವು ಪ್ರತಿಯೊಬ್ಬರಿಗೆ ಅವ್ರಿಗೆ ಕರೆಸಿ ಅವ್ರನ್ನೂ ಜನಸಂಖ್ಯೆ ತೊಗೊಂಡು ಅದನ್ನು ತೊಗೊಂಡು ಜನಗಣತಿಯಾಗಿ ನಮ್ಮ ಪಾಲು ಕೊಡ್ಬೇಕಂತ ನಮ್ಮ ಡಿಮಾಂಡ್ ಅದು. ಇದು ಯಾವ್ಯಾವ ಡಿಸ್ಟ್ರಿಕ್ಟ್ ಪದಾಧಿಕಾರಿಗಳನ್ನು ಕೊಟ್ಟಿದ್ರು ಸರ್? ಇವತ್ತು ಮೇನ್ಲಿ ಬಿಜಾಪುರ ಡಿಸ್ಟ್ರಿಕ್ಟ್ ತಾಲೂಕುಗಳು. ಹೌದು. ಅಲ್ಲ, ನೆಕ್ಸ್ಟ್ ಈಗ ಬಾಗಲಕೋಟು ಈಗಾಗಲೇ 4-4 ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ. ಎಲ್ಲ ಕಡೆ ಕೊಡ್ಕೊಂಡು ಹೋಗ್ತೀವಿ ನಾವು. ಆಲ್ ಎಂಟೈರ್ ಕರ್ನಾಟಕ ಎಲ್ಲ ಜಿಲ್ಲೆಗೆ. ಓಕೆ ಸರ್, ಥ್ಯಾಂಕ್ ಯು.